ಶರೀರದ ಭಯಂಕರ ಉಷ್ಣತೆಯನ್ನು ಹೋಗಲಾಡಿಸಿ ದೇಹವನ್ನು ಕೂಲಾಗಿಸುವಂಥ ಒಂದು ಸೂಪರ್ ಮನೆಮದ್ದನ್ನು ತೊಗೊಂಡು ಬಂದಿದ್ದೀನಿ. ಈ ಒಂದು ಬೇಸಿಗೆನಲ್ಲಿ ಆಗುವಂಥ ಒಂಥರ ಮೈ ಕೈಯೆಲ್ಲ ಉರಿ ಆಗುವಂಥದ್ದು, ಸುಸ್ತಾಗುವಂಥದ್ದು, ಎಷ್ಟೇ ಬಾಡಿ ಹೀಟ್ ಆಗಿದ್ದರೂ ಕೂಡ ದೇಹವನ್ನು ಕೂಲಾಗಿಸುತ್ತೆ, ತಂಪಾಗಿಸುವಂಥ ಒಂದು ಕೆಲಸವನ್ನು ಮಾಡುವಂಥ ಸೂಪರ್ ಮನೆಮದ್ದು ಇದಾಗಿರುತ್ತೆ. ಇನ್ನು ಈ ಒಂದು ದೇಹದ ಉಷ್ಣತೆ ಹೆಚ್ಚಾಗ್ತು ಅಂತಂದರೆ ನಮ್ಮ ಕೈ ಕಾಲಿನ ಚರ್ಮ ಸುಲಿತಾ ಇರುತ್ತೆ. ನಮ್ಮ ದೇಹದಲ್ಲಿ ಹೊಟ್ಟೆ ಉರಿ ಆಗಿರ್ಬೋದು, ಅಥವಾ ಗ್ಯಾಸ್ಟ್ರಿಕ್ನ ಸಮಸ್ಯೆ ಆಗಿರ್ಬೋದು, ಅಸಿಡಿಟಿ ಆಗಿರ್ಬೋದು, ಹೊಟ್ಟೆ ಉಬ್ಬರ ಆಗುವಂಥದ್ದು, ಉರಿ ಆಗುವಂಥದ್ದು, ಈ ರೀತಿ ಸಮಸ್ಯೆಗಳು ಕೂಡ ಕಾಡ್ತಾ ಇರುತ್ತೆ. ಅದನ್ನೆಲ್ಲ ಕೂಡ ಕಡಿಮೆ ಮಾಡಿ ದೇಹವನ್ನು ಕೂಲಾಗಿಸುತ್ತೆ, ಇಡೀ ದೇಹವನ್ನು ಕೂಲಾಗಿಸುತ್ತೆ. ಈ ಒಂದು ಸೆಕೆ ಬಿಸಿಲಿನಿಂದ ಅಥವಾ ಬಾಡಿ ಹೀಟಿಂದ ಏನಾಗುತ್ತೆ, ತುಂಬ ಸುಸ್ತು, ನಿಶಕ್ತಿ, ಆಯಾಸ ಈ ರೀತಿಯೆಲ್ಲ ಆಗ್ತಾ ಇರುತ್ತಲ್ಲ, ಅದನ್ನೆಲ್ಲ ಕೂಡ ಕಡಿಮೆ ಮಾಡುತ್ತೆ. ಇನ್ನು ಬಾಯಿ ಹುಣ್ಣು, ಕೈಕಾಲು ಉರಿ ಆಗುವಂಥದ್ದು, ಕಣ್ಣುರಿ ಆಗುವಂಥದ್ದು, ಅಥವಾ ಕೈಕಾಲುಗಳು ಉರಿ ಬರ್ತಾ ಇರುವಂಥದ್ದು, ಅದನ್ನೆಲ್ಲ ಕೂಡ ಕಡಿಮೆ ಮಾಡುತ್ತೆ. ಜೊತೆಗೆ ನಮ್ಮ ದೇಹದಲ್ಲಿ ಒಂಥರ ಒಳಗಡೆ ಜ್ವರ ಬರ್ತಾ ಇರುತ್ತೆ, ಗೊತ್ತೇ ಆಗೋದಿಲ್ಲ, ನಮಗೆ ಸುಸ್ತಾಗ್ತಾ ಇರುತ್ತೆ, ಅದರಿಂದನೂ ಕೂಡ ತುಂಬ ಸುಸ್ತಾಗುವಂಥದ್ದು, ಆಯಾಸ ಆಗುವಂಥದ್ದು, ಈ ರೀತಿ ಆಗ್ತಾ ಇರುತ್ತೆ. ಅದನ್ನೆಲ್ಲ ಕೂಡ ನಿವಾರಣೆ ಮಾಡುತ್ತೆ. ಒಟ್ಟಾರೆಯಾಗಿ ದೇಹವನ್ನು ಕೂಲಾಗಿಸೋದಕ್ಕೆ ಇದು ಸೂಪರ್ ಮನೆಮದ್ದು. ವಿಡಿಯೋನ ಕೊನೆ ತನಕ ನೋಡಿ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ತೀನಿ ವಿಡಿಯೋನ ನೋಡ್ತಾ ಇದ್ದರೆ ತಪ್ಪದೇನೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಆಯಿತಾ. ತುಂಬಾ ಔಷಧೀಯ ಗುಣಗಳನ್ನು ಒಳಗೊಂಡಿರುವಂಥ ಈ ಒಂದು ಮನೆಮದ್ದನ್ನು ಮಾಡ್ಕೊಳ್ಳೋದಕ್ಕೆ ಬರೀ 2 ಪದಾರ್ಥಗಳು ಸಾಕು. ಅದರಲ್ಲಿ ಮೊದಲೇದು ನಾನಿಲ್ಲಿ ತೋರಿಸ್ತಾ ಇರುವಂಥದ್ದು ಧನಿಯಾ ಬೀಜ. ಹೌದು ಸ್ನೇಹಿತರೆ, ನಾವು ಅಡುಗೆಗೆ ಸಾಂಬಾರು ಪದಾರ್ಥವಾಗಿ ಬಳಸುವಂಥ ಈ ಒಂದು ಧನಿಯಾ ಬೀಜ ಏನಿರುತ್ತೆ, ಅದು ನಮ್ಮ ಅಡುಗೆ ಮನೆಯಲ್ಲೇ ಸಿಕ್ಬಿಡುತ್ತೆ. ಈ ಒಂದು ಧನಿಯಾ ಬೀಜವನ್ನು ಬಳಸ್ಕೊಂಡು ಒಳ್ಳೆ ಮನೆಮದ್ದನ್ನು ರೆಡಿ ಮಾಡ್ಕೊಳ್ಬೋದು. ಇದರಿಂದ ಬಾಡಿ ಹೀಟ್ ಕಡಿಮೆ ಆಗುತ್ತೆ, ಇಡೀ ದೇಹ ನಮ್ಮ ಶರೀರ ತಂಪಾಗಿ ಇರಿಸುವಂತೆ ಮಾಡುತ್ತೆ. ಜೊತೆಗೆ ಕೈಕಾಲು ಉರಿ ಬರುವಂಥದ್ದು, ಬಾಯಿ ಹುಣ್ಣು ಆಗುವಂಥದ್ದು, ನಾಲಿಗೆ ಹೊಡೆಯುವಂಥದ್ದು, ನಾಲಿಗೆಗಳಲ್ಲಿ ಗುಳ್ಳೆ ಆಗುವಂಥದ್ದು, ತುಂಬ ಬಾಡಿ ಹೀಟನ್ನು ಕಡಿಮೆ ಮಾಡಿ ದೇಹವನ್ನು ಕೂಲಾಗಿಸುತ್ತೆ. ಕೈಕಾಲಿನ ಚರ್ಮ ಕೀಳ್ತಾ ಇರುತ್ತೆ, ಅದು ಕೂಡ ಕಡಿಮೆ ಆಗುತ್ತೆ. ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಹೊಟ್ಟೆ ಉಬ್ಬರ, ಹೊಟ್ಟೆ ಉರಿ ಇದೆಲ್ಲ ಕಡಿಮೆ ಆಗುತ್ತೆ. ಇನ್ನು ಯಾರಿಗೆ ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು ಅಂತಿರ್ತಾರೋ ಅಂಥವ್ರಿಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಥೈರಾಯ್ಡ್ ಸಮಸ್ಯೆ ಇದ್ದರೆ ಅದು ಕೂಡ ಕಂಟ್ರೋಲ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೇ ಒಳ ಜ್ವರ ಬರ್ತಾ ಇರುತ್ತೆ, ಇದರಿಂದ ನಮಗೆ ಜ್ವರ ಬಂದಿದೆ ಅಂತಲೇ ಗೊತ್ತಾಗಲ್ಲ, ಆದರೂ ಕೂಡ ತುಂಬ ಸುಸ್ತು, ಆಯಾಸ, ನಿಶಕ್ತಿ ಇದೆಲ್ಲ ಆಗ್ತಾ ಇರುತ್ತೆ. ಒಳ ಜ್ವರವನ್ನು ಕಡಿಮೆ ಮಾಡುತ್ತೆ. ಸುಸ್ತು, ಆಯಾಸ, ನಿಶಕ್ತಿಯನ್ನು ದೂರ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಮುಖ್ಯವಾಗಿ ಬಾಡಿ ಹೀಟನ್ನು ತಕ್ಷಣದಲ್ಲೇ ಕಡಿಮೆ ಮಾಡುವಂಥ ಒಂದು ಪದಾರ್ಥ ಅಂದರೆ ಅದು ಧನಿಯಾ ಬೀಜ ಅಂತಲೇ ಹೇಳ್ಬೋದು. ನಾನಿಲ್ಲಿ 1 ಕಪ್ ಆಗುವಷ್ಟು ಧನಿಯಾ ಬೀಜವನ್ನು ತೊಗೊಂಡಿದ್ದೀನಿ. ಇದನ್ನು ಒಮ್ಮೆ ಮಾಡ್ಕೊಂಡ್ಬಿಟ್ರೆ ನೀವು ಆರಾಮಾಗಿ 2-3 ತಿಂಗಳು ಬಳಸ್ಕೊಳ್ಬೋದು. ಇದರ ಜೊತೆಗೆ ಇನ್ನೊಂದು ಮುಖ್ಯವಾದಂಥ ಪದಾರ್ಥ, ಅದನ್ನು ಕೂಡ ಸೇರಿಸ್ಕೊಳ್ಬೇಕು. ನೋಡಿ, ನಾನು ಯಾವ ಕಪ್ ಅಳತೆಯಲ್ಲಿ ಧನಿಯಾ ಬೀಜನ ತೊಗೊಂಡಿದ್ನೋ ಅದರಲ್ಲಿ ಅಂದರೆ 1 ಕಪ್ಪಿಗೆ 2 ಟೀ ಸ್ಪೂನಷ್ಟು ನಾವು ಸೋಂಪಾ ಕಾಳನ್ನು ಹಾಕ್ಕೊಳ್ಬೇಕಾಗತ್ತೆ. ಸೋಂಪಾ ಕಾಳು ದೇಹದ ಹೀಟನ್ನು ಕಡಿಮೆ ಮಾಡುತ್ತೆ, ಬಾಡಿ ಹೀಟನ್ನು ಕಡಿಮೆ ಮಾಡುತ್ತೆ, ತಂಪಾಗಿರಿಸುತ್ತೆ. ಮುಖ್ಯವಾಗಿ ಹೊಟ್ಟೆ ಉಬ್ಬರ, ಅಸಿಡಿಟಿ, ಗ್ಯಾಸ್ಟ್ರಿಕ್ಕು ಈ ರೀತಿ ಸಮಸ್ಯೆಗಳ ನಿವಾರಣೆಗೆ ಹೆಲ್ಪ್ ಆಗುತ್ತೆ. ಜೀರ್ಣ ಆಗ್ತಾ ಇದೆ ಅದನ್ನೆಲ್ಲ ಕೂಡ ಕಡಿಮೆ ಮಾಡುತ್ತೆ. ಚರ್ಮದಲ್ಲಿ ಒಂದು ಒಳ್ಳೆ ಹೊಳಪನ್ನು ನೀಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಇನ್ನು ತಿಂದಂಥ ಆಹಾರ ಸರಿಯಾಗಿ ಜೀರ್ಣ ಆಗಲಿಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಜೊತೆಗೇ ದೇಹದ ಒಂದು ಹೀಟ್ ಏನಿರುತ್ತೆ, ಬಾಡಿ ಹೀಟ್ ಏನಿರುತ್ತೆ ಅದನ್ನು ಕಡಿಮೆ ಮಾಡಲಿಕ್ಕೆ, ದೇಹವನ್ನು ಕೂಲಾಗಿ ಇರಿಸಲಿಕ್ಕೆ ಹೆಲ್ಪ್ ಆಗುತ್ತೆ. ಇದೆರಡು ಪದಾರ್ಥ ಇದ್ದರೆ ಸಾಕು, ಒಂದೊಳ್ಳೆ ಔಷಧಿ ಗುಣಗಳು ಹೆಚ್ಚಾಗಿ ಇರುವಂತಹ ಒಂದು ಮನೆಮದ್ದು ಮನೆಯಲ್ಲೇ ರೆಡಿಯಾಗುತ್ತೆ. ಇನ್ನು ಇದನ್ನು ಏನು ಮಾಡಬೇಕಪ್ಪ ಅಂದರೆ ನಾವು ಮೊದಲು ಹುರ್ಕೊಳ್ಬೇಕು. ಹಾಗಂತೇಳಿ ದಗದಗ ಅಂತೇಳಿ ಉರಿ ಇಟ್ಕೊಂಡು ಒಮ್ಮೆಲೆ ಇದನ್ನು ಸೀದಿಸಬಾರ್ದು. ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಒಳ್ಳೆ ಕಲರ್ ಚೇಂಜ್ ಆಗುತ್ತೆ, ಜೊತೆಗೆ ಒಂದು ಒಳ್ಳೆ ಘಮ ಬರಲಿಕ್ಕೆ ಶುರುವಾಗುತ್ತೆ, ಅಲ್ಲಿವರೆಗೂ ಹುರ್ಕೊಳ್ಬೇಕಾಗತ್ತೆ. ಹಂಗಂತೇಳಿ ಕೆಂಪಾಗಿ ಕಪ್ಪಾಗೋ ತನಕ ಹುರ್ಕೊಳ್ಬಾರ್ದು. ನಿಮ್ಗೆ ಗೊತ್ತಾಗುತ್ತೆ ಅದು ಬಿಸಿ ಆಗ್ತಾ ಇದೆ, ಘಮ ಒಂದು ಪರಿಮಳ ಬರುತ್ತೆ, ಅಲ್ಲಿವರೆಗೂ ಚೆನ್ನಾಗಿ ಒಂದು 5-6 ನಿಮಿಷ ಹುರ್ಕೊಳ್ಬೇಕು. ಲೋ ಫ್ಲೇಮಲ್ಲಿ 5-6 ನಿಮಿಷ ಹುರ್ಕೊಂಡ್ಬಿಟ್ರೆ ನಮ್ಮ ಈ ಒಂದು ಧನಿಯಾ ಮತ್ತು ಏನು ನಾವು ಸೋಂಪಾ ಕಾಳು ಹಾಕಿದ್ವಿ ಚೆನ್ನಾಗಿ ಹುರಿದಿರುತ್ತೆ. ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು. ನೋಡಿ, ಇದಾಗಿದೆ. ಈಗ ನಾನು ಗ್ಯಾಸ್ ಆಫ್ ಮಾಡಿಬಿಟ್ಟು ಇದನ್ನು ಒಂದು ತಟ್ಟೆಗೆ ಹಾಕ್ಬಿಟ್ಟು ತಣ್ಣಗಾಗೋದಕ್ಕೆ ಇಡ್ತಾ ಇದ್ದೀನಿ. ಕಂಪ್ಲೀಟಾಗಿ ಇದು ತಣ್ಣಗಾದ್ಮೇಲೆ ನಾವು ಇದನ್ನು ಪೌಡರ್ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಇದನ್ನು ಹಾಕಿಟ್ಕೊಂಡಿದ್ದೀನಿ. ಇನ್ನು ಇದ್ರ ಜೊತೆಗೆ ಸ್ವಲ್ಪ ಸಿಹಿಗೆ ಜೊತೆಗೆ ಬಾಡಿ ಹೀಟನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಕಲ್ಸಕ್ಕರೆ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗಾಗಿ ತುಂಬ ಒಂದು ತಂಪಿನ ಗುಣವನ್ನು ಒಳಗೊಂಡಿರುವಂಥ ಪದಾರ್ಥ ಅಂದರೆ ಅದು ಕಲ್ಸಕ್ಕರೆ. ನಾನಿಲ್ಲಿ ಬಿಳಿ ಕಲ್ಸಕ್ಕರೆ ತೊಗೊಂಡಿದ್ದೀನಿ. ಕೆಂಪು ಸಿಗುತ್ತೆ, ಅದು ಕೂಡ ತೊಗೊಳ್ಬೋದು. ಇಲ್ಲ ಈ ಥರ ಬಿಳಿ ಸಿಕ್ಕರೆ ಅದನ್ನು ತೊಗೊಳ್ಳಿ. ಒಂದು ಪುಟ್ಟ 3 ಉಂಡೆ ಆಗೋಷ್ಟು ಕಲ್ಸಕ್ಕರೆನ ತೊಗೊಂಡಿದ್ದೀನಿ, ಅಥವಾ ನಿಮ್ಮ ಸಿಹಿಗೆ ಅನುಸಾರವಾಗಿ ತೊಗೊಳ್ಬೋದು. ಅದನ್ನ ಹಾಗೆ ಹಾಕ್ಬಿಟ್ಟು ಡ್ರೈ ಮಾಡಲಿಕ್ಕೆ ಆಗೋದಿಲ್ಲ,
ಹಾಗಾಗಿ ಕುಟ್ಟಿ ಪುಡಿ ಮಾಡಿ ಅದನ್ನು ಕೂಡ ಹಾಕ್ಕೊಂಡು ನೋಡಿ, ಈ ರೀತಿ ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ಇದನ್ನು ಪೌಡರ್ ರೀತಿ ಮಾಡ್ಕೊಳ್ಬೇಕು. ಈ ಒಂದು ಪೌಡರ್ ಮಾಡ್ಕೊಂಡ್ಬಿಟ್ರೆ 2-3 ತಿಂಗಳು ಆರಾಮಾಗಿ, ಅಂದರೆ ಈ ಬೇಸಿಗೆ ಕಳೆಯೋ ತನಕನೂ ನೀವು ಆರಾಮಾಗಿ ಇದನ್ನು ಬಳಸ್ಕೊಳ್ಬೋದು. ಬಾಡಿ ಹೀಟ್ ಆಗಿರ್ಬೋದು, ಅಥವಾ ತುಂಬ ನಿಮಗೆ ಒಂಥರ ಕೈಕಾಲು ಉರಿ ಬರ್ತಾ ಇದೆ, ನಿಶಕ್ತಿ ಆಗ್ತಾ ಇದೆ, ಸುಸ್ತಾಗ್ತಾ ಇದೆ, ಒಳಜ್ವರ ಬರ್ತಾ ಇದೆ, ಅಥವಾ ಬಾಯಿ ಹುಣ್ಣಾಗಿದೆ, ಬಾಯೆಲ್ಲ ಒಡಿತಾ ಇದೆ, ಏನು ಟೇಸ್ಟು ಬರ್ತಾ ಇಲ್ಲ, ಈ ರೀತಿ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೆ ಅದನ್ನೆಲ್ಲ ಕೂಡ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಇದು ಒಂದು ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಇದನ್ನು ಈ ರೀತಿ ಒಂದು ಏರ್ ಟೈಟ್ ಬಾಕ್ಸ್ನಲ್ಲಿ ಹಾಕಿಟ್ಕೊಂಡ್ಬಿಟ್ರೆ ನೀವು ಎಷ್ಟು ದಿನನಾರು ಇಟ್ಕೊಳ್ಬೋದು. ಸ್ವಲ್ಪ ಬೆಚ್ಚಗೆ ಮಾಡಿ ಕೂಡ ತೊಗೊಂಡಿರೋದ್ರಿಂದ ಏನೇನೂ ಹಾಳಾಗೋದಿಲ್ಲ, ಆರಾಮಾಗಿ ಬಳಸ್ಕೊಳ್ಬೋದು. ಇನ್ನು ಇದರಿಂದ ನಾವು ಯಾವ ರೀತಿ ಒಂದು ಕಷಾಯವನ್ನು ಮಾಡ್ಕೊಂಡು ಕುಡಿಬೋದು ಅಂತೇಳಿ ನೋಡ್ಕೊಳ್ಳೋದಾದರೆ, ಇದನ್ನು 1 ಅಥವಾ 1.5 ಟೀ ಸ್ಪೂನಷ್ಟು ನೀವು ಈ ಒಂದು ಪೌಡರನ್ನು ಹಾಕ್ಕೊಳ್ಳಿ. ನಾನಿಲ್ಲಿ ಒಬ್ಬರಿಗೆ ಎಷ್ಟು ಮಾಡ್ಕೊಳ್ಬೇಕು ಅಂತೇಳಿ ತೋರಿಸ್ತಾ ಇದ್ದೀನಿ. 1-1.5 ಟೀ ಸ್ಪೂನ್ ಹಾಕ್ಕೊಂಡ್ಬಿಟ್ಟು 1 ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ಬೇಕು. 1 ಗ್ಲಾಸ್ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಒಂದು ಪರಿಶುದ್ಧವಾಗಿರುವಂಥ ಒಂದು ಕಷಾಯ ರೆಡಿ ಆಗುತ್ತೆ. ಇದರ ಜೊತೆಗೆ ನಾನು ಸ್ವಲ್ಪ ನಿಂಬೆಹಣ್ಣಿನ ರಸ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕೋದ್ರಿಂದ ಇದರ ರುಚಿ ಇನ್ನಷ್ಟು ಹೆಚ್ಚಾಗುತ್ತೆ, ಕುಡಿಲಿಕ್ಕೆ ನಮಗೆ ತುಂಬಾ ಒಂಥರ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ನಿಂಬೆಹಣ್ಣಿನ ರಸ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ನಾನು ಸ್ವಲ್ಪ ಕಾಮಕಸ್ತೂರಿ ಬೀಜನ ನೆನೆಸಿಟ್ಟಿದ್ದೆ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಬೇಸಿಗೆ ಆಗಿರೋದ್ರಿಂದ ನಾವು ಸ್ವಲ್ಪ ಈ ಒಂದು ಕಲ್ಸಕ್ಕರೆ ಆಗಿರ್ಬೋದು, ಸೋಂಪು ಆಗಿರ್ಬೋದು, ಅಥವಾ ಈ ರೀತಿ ಒಂದು ಕಾಮಕಸ್ತೂರಿ ಬೀಜ ಏನಿರುತ್ತೆ ಹೆಚ್ಚಾಗಿ ಸೇವನೆ ಮಾಡೋದ್ರಿಂದ ಬಾಡಿ ಹೀಟು ತುಂಬ ಬೇಗನೆ ಕಡಿಮೆ ಆಗುತ್ತೆ. ಕೂಲಾಗಿ ನಮ್ಮ ಬಾಡಿ ಕೂಲಾಗಿ ಇರಬೇಕು ಅಂದರೆ 3 ಕೂಡ ಕಂಪಲ್ಸರಿಯಾಗಿ ಸೇವನೆ ಮಾಡಲೇಬೇಕು. ಹಾಗಾಗಿ ಕಾಮಕಸ್ತೂರಿ ಬೀಜ ಹಾಕ್ಕೊಳ್ಳೋದ್ರಿಂದನೂ ಕೂಡ ಬಾಡಿ ಹೀಟು ತುಂಬ ಬೇಗ ಕಡಿಮೆ ಆಗುತ್ತೆ. ಒಂದೊಳ್ಳೆ ಎನರ್ಜಿ ಕೂಡ ದೇಹಕ್ಕೆ ಬರುತ್ತೆ. ಜೊತೆಗೆ ಬಾಡಿ ಕೂಲಾಗಿರ್ಲಿಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ನೋಡಿ, ನಿಂಬೆ ರಸ ಮತ್ತು ಕಾಮಕಸ್ತೂರಿ ಬೀಜ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಈ ಒಂದು ಎನರ್ಜಿ ಡ್ರಿಂಕ್ ಅನ್ನೋವಂಥದ್ದು ರೆಡಿಯಾಗಿದೆ. ಇದನ್ನು ಯಾವ ಸಮಯದಲ್ಲಾದರೂ ಕುಡಿಬೋದು, ಅಥವಾ ನಾವು ಸ್ವಲ್ಪ ಕೋಲ್ಡ್ ನೀರು ಹಾಕ್ಕೊಂಡು ಕುಡಿತೀವಿ ಅಂದರೆ ಮಧ್ಯಾಹ್ನ ಸಮಯದಲ್ಲಿ ಆರಾಮಾಗಿ ಕುಡಿಬೋದು. ಸಂಜೆ ಬೆಳಗ್ಗೆ ಯಾವಾಗಲಾದರೂ ಕುಡೀರಿ. ಈ ಒಂದು ಲೋಟ ಕಷಾಯವನ್ನು ನೀವು ಕುಡಿತಾ ಬರೋದ್ರಿಂದ ಬಾಡಿ ಹೀಟ್ ಕಡಿಮೆ ಆಗುತ್ತೆ, ಬಾಡಿ ಕೂಲ್ ಆಗುತ್ತೆ, ತಣ್ಣಗಾಗುತ್ತೆ, ಉಷ್ಣತೆ ಕಡಿಮೆ ಆಗುತ್ತೆ, ಕೈ ಉರಿ, ಕಾಲುರಿ, ಸಿಪ್ಪೆ ಸುಲಿಯೋದು ಅಥವಾ ಮುಖದಲ್ಲಿ ಹೆಚ್ಚಾಗಿರುವಂಥ ಟ್ಯಾನ್ ಕಡಿಮೆ ಆಗುತ್ತೆ, ಬಂಗು ಕಡಿಮೆ ಆಗುತ್ತೆ, ಸುಕ್ಕುಗಳು, ನೆರಿಗೆಗಳು ಎಲ್ಲವೂ ಕಡಿಮೆ ಆಗುತ್ತೆ. ಜೊತೆಗೆ ಬಾಡಿ ತಂಪಾಗುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.